ಎಡವಿ ಬಿದ್ದು ಅವ್ರ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಸೊ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ರಘು. ಈ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ ಯಾರೆಲ್ಲ ಇದ್ದೀರೋ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಷಯ ಏನಪ್ಪ ಅಂದರೆ, ಮೊನ್ನೆ ರೀಸೆಂಟಾಗಿ ನಂದು 4K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. 4K ಕಂಪ್ಲೀಟ್ ಆಗೋಕ್ಕೆ ರೀಸನ್ ಏನು ಅಂದರೆ, ನಾನು 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೆ. ಆ 30 ಡೇಸ್ ಚಾಲೆಂಜಲ್ಲಿ ನನ್ನ 2 ವಿಡಿಯೋ ವೈರಲ್ ಆಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಎಲ್ಲ ನನ್ನ ಇನ್ಸ್ಟಾ ಫ್ಯಾಮಿಲಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಬ್ರೋ, ಇವತ್ತಿನ ದಿನ ನೀನು ಸತ್ತೋದ್ರೆ ಎಷ್ಟು ಜನ ದುಃಖದಲ್ಲಿರ್ತಾರೆ, ಎಷ್ಟು ಜನ ಯೋಚನೆ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಬಂಧು ಬಳಗ ಅಷ್ಟೇ. ಅದನ್ನು ಬಿಟ್ಟು ಇನ್ಯಾರೂ ಯೋಚನೆ ಮಾಡಲ್ಲ ಬ್ರೋ. ನೀನು ಸತ್ತೋದ್ರೂ ಕೂಡ ಯಾರು ಯೋಚನೆ ಮಾಡ್ತಿಲ್ಲ ಅಂದಾಗ, ಬೇರೆಯವ್ರು ನಿನ್ನ ನೋಡಿ ನಗ್ತಿದ್ದಾರೆ, ಹೀಯಾಳಿಸ್ತಿದ್ದಾರೆ ಅಂದಾಗ ನೀನೇನಕ್ಕೆ ಯೋಚನೆ ಮಾಡ್ತೀಯಾ? ನಿನ್ನ ಥರನೇ ಎಷ್ಟೋ ಜನ ವೀಡಿಯೋಸ್ ಮಾಡಿದ್ರೆ ನಗ್ತಾರೆ, ಹೀಯಾಳಿಸ್ತಾರೆ ಅಂತ ಅಂದ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಹೋದ್ರೆ ನೀನು ಕಂಟೆಂಟ್ ಕ್ರಿಯೇಟರ್ ಆಗಕ್ಕಾಗಲ್ಲ ಬ್ರೋ. ದೊಡ್ಡದಾಗಿ ಯೋಚನೆ ಮಾಡೋರ ಬಗ್ಗೆ ಜನ ಯಾವಾಗಲೂ ನಗ್ತಾರೆ, ನಗೋರ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈ ಒಲವೇ ಮಂದಾರ ಮೂವಿಲಿ ದಶರಥ್ ಮಹಾಂಜಿ ಅವ್ರ ವೈಫು ಅವ್ರಿಗೆ ಊಟಕ್ಕೆ ತರಬೇಕಾದ್ರೆ ಎಡವಿ ಬಿದ್ದು ಅವ್ರ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಆವಾಗ ದಶರಥ್ ಮಹಾಂಜಿ ಅವರು ಒಂದೇ ನಿರ್ಧಾರಕ್ಕೆ ಬರ್ತಾರೆ, ನನ್ನ ಹೆಂಡತಿನ ಬಲಿ ತಗೊಂಡ ಈ ಬೆಟ್ಟ ಇರಬಾರ್ದು ಅಂತ. ಆವಾಗ ಅವರು ಆ ನೋವಲ್ಲಿ ಆ ಬೆಟ್ಟನೇ ಕಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿದ್ದ ಜನಗಳು ಅವ್ರಿಗೆ ನೋಡಿ ಯಾವನೋ ಹುಚ್ಚ ಅನ್ಕೊಂಡು ನಗಕ್ ಸ್ಟಾರ್ಟ್ ಮಾಡ್ತಿದ್ರು. ಆ ನಿರ್ಧಾರ ತಗೊಂಡು ಆ ಬೆಟ್ಟ ಕಡ್ದು ಇವತ್ತು ಹಿಸ್ಟ್ರಿನೇ ಸೃಷ್ಟಿ ಮಾಡಿದ್ದಾರೆ. ನಗೋ ಜನರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ನಿಮ್ಮ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.